ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಅಶುಭ ಶುಕ್ರವಾರವಾಗುತ್ತಾ? ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುತ್ತಾ? ಬಹುತೇಕ ಈ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಕೋರ್ಟ್ ಆದೇಶ ಬಂದಿದ್ದು ಮೊನ್ನೆ, ನಿನ್ನೆನೇ ಎಫ್ಐಆರ್ ಆಗುತ್ತೆ ಅಂತ ಹೇಳಲಾಗಿದ್ರು ಕೂಡ ಇನ್ನೂ ಎಫ್ಐಆರ್ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಅಶುಭ ಶುಕ್ರವಾರವಾಗುತ್ತಾ? ಸಿಎಂ ವಿರುದ್ಧ ಇವತ್ತೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವತ್ತಿಂದ ಮುಖ್ಯಮಂತ್ರಿಗಳ ಮೈಸೂರು ಪ್ರವಾಸ ಬೇರೆ ಶುರುವಾಗ್ತಾ ಇದೆ. ಆ ಸಂದರ್ಭದಲ್ಲೇ ಮೈಸೂರಿನಲ್ಲೇ ಎಫ್ಐಆರ್ ಆಗ್ತಾ ಇದೆ. ನಿನ್ನೆ ರಾತ್ರಿ ಲೋಕಾಯುಕ್ತ ಕೈ ಸೇರಿದೆ ಕೋರ್ಟ್ನ ಆದೇಶದ ಪ್ರತಿ. ಮೊನ್ನೆ ಕೋರ್ಟ್ ಏನು ಆದೇಶ ಕೊಟ್ಟಿತ್ತು, ಆದೇಶ ಪ್ರತಿ ನಿನ್ನೆ ರಾತ್ರಿ ಕೈ ಸೇರಿದೆ. ಕೋರ್ಟ್ ಆದೇಶ ಪ್ರತಿಯನ್ನು ಇಟ್ಕೊಂಡು ಕಾನೂನು ಸಲಹೆ ಪಡಿತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದೇಶದಲ್ಲಿ ಉಲ್ಲೇಖಿಸಿರುವ ಸೆಕ್ಷನ್ ಅಡಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಬೇಕು. ಬಟ್ ಇಲ್ಲೊಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದೇನು ಅಂತ ಹೇಳ್ತಾ ಹೋಗ್ತೀನಿ ನಾನು. ಬಟ್ ಇನ್ನೂ ಎಫ್ಐಆರ್ ಹಾಕದೇ ಇರತಕ್ಕಂಥದ್ದು ದೂರುದಾರ ಸ್ನೇಹಮಯಿ ಕೃಷ್ಣಾಗಂತೂ ವಿಪರೀತ ಅಸಮಾಧಾನ ಆಗಿದೆ. ಯಾಕೆ ಕೋರ್ಟ್ ಆರ್ಡರ್ ಬಂದು 3 ತಿಂಗಳಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಇವ್ರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆ ಇರೋದ್ರಿಂದಲೇ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಯಾಕೆ ಇನ್ನೂ ಎಫ್ಐಆರ್ ಆಗಿಲ್ಲ ಅಂತ. ನಿನ್ನೆ ಅಂತವರು ಲೋಕಾಯುಕ್ತ SP ಉದೇಶ್ ಕುಮಾರ್ ಅವರು ಕಿಡ್ನ್ಯಾಪ್ ಆಗಿದ್ದಾರೆ, ಮುಖ್ಯಮಂತ್ರಿ ಕಡೆಯವರೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೆಲ್ಲ ದೇವರಾಜ ಠಾಣೆಗೆ ಹೋಗಿ ದೂರನೂ ಕೊಟ್ಬಿಟ್ಟಿದ್ರು. ಲೋಕಾಯುಕ್ತ SP ಉದೇಶ್ ಕುಮಾರ್ ಅವರು ಇಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಕಡೆ ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ 3 ದಿನ ಇರ್ತಾರೆ. ಈ 3 ದಿನದಲ್ಲಿ ಅವರ ವಿರುದ್ಧ ಎಫ್ಐಆರ್ ಆಗಲೇಬೇಕು. ಕೋರ್ಟ್ ಆದೇಶ ಇದೆ. 1 ದಿನ 2 ದಿನ ತಡ ಆಗಬಹುದು, ಬಟ್ ತಡ ಮಾಡೋಕ್ಕಾಗಲ್ಲ ಅವ್ರಿಗೆ. ನಾವು ಎಫ್ಐಆರೇ ಮಾಡಲ್ಲ ಅಂತ ಲೋಕಾಯುಕ್ತದವ್ರು ಹೇಳಕ್ಕೆ ಬರೋದೇ ಇಲ್ಲ. ಆಮೇಲೆ ಕೋರ್ಟ್ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತೆ. ತಾನು ಆದೇಶವನ್ನು ಕೊಟ್ಟ ಬಳಿಕ ಲೋಕಾಯುಕ್ತದವ್ರು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ.